ಶಾಸಕರ ಬೆನ್ನಲ್ಲೇ ಸಚಿವರಿಗೆ ಶುರುವಾಯಿತು ಟೆನ್ಷನ್. ಶಾಸಕರ ಸಭೆಯ ಬೆನ್ನಲ್ಲೇ ಸಚಿವರ ಮೇಲೆ ವರಿಷ್ಠರ ಕಣ್ಣು ಬಿದ್ದಿದೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ದೂರಿನ ಸುರಿಮಳೆಯೇ ಸಿಕ್ಕಿರುವಂತದ್ದು. ಶಾಸಕರ ಕೆಲವೊಂದಿಷ್ಟು ಆರೋಪಗಳು ಸಚಿವರ ಮೇಲಿನ ನಡೆದುಕೊಳ್ಳುವಂತಹ ರೀತಿಗಳಾಗಿರಬಹುದು, ಇದೆಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸಲಾಗಿತ್ತು. ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಶಾಸಕರ ಬೆನ್ನಲ್ಲೇ ಸಚಿವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಶಾಸಕರ ಸಭೆಯಲ್ಲಿ ಸಚಿವರ ಮೇಲೆ ಸಾಕಷ್ಟು ಆರೋಪಗಳ ಸುರಿಮಳೆಯನ್ನ ದೂರಿನ ಸುರಿಮಳೆಗೈದಿದ್ದಾರೆ. ಹಾಗಾಗಿ ಕಳೆದ ಸಭೆಯಲ್ಲಿ ಸಚಿವರ ವಿರುದ್ಧ ದೂರು ದುಮ್ಮಾನ. ಇಂದು ಮತ್ತೆ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರಲಿದ್ದಾರೆ. 8 ರಿಂದ 10 ಸಚಿವರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. 15 ಜಿಲ್ಲೆಗಳ ಉಸ್ತುವಾರಿ ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಕೋಲಾರ, ದಾವಣಗೆರೆ, ಬಳ್ಳಾರಿ ಸೇರಿ 15 ಜಿಲ್ಲೆಗಳ ಸಚಿವರ ಸಭೆ ನಡೆಯಲಿದೆ. ನೋಡಿ, ಶಾಸಕರ ಆರೋಪ ಏನಾಗಿತ್ತು? ಸಚಿವರುಗಳು ನಮ್ಮ ಜೊತೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ನಮ್ಮ ಸ್ಥಳೀಯ ಜನರಿಗೆ ಉತ್ತರವನ್ನ ಕೊಡೋದಕ್ಕಾಗ್ತಾ ಇಲ್ಲ, ನಾವು ಕೆಲಸ ಕಾರ್ಯದ ವಿಚಾರವಾಗಿ ಯಾವುದೇ ಒಂದು ಪತ್ರವನ್ನ ಬರೆದು ಕೂಡ ಸಚಿವರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮರ್ಯಾದೆನೂ ಕೂಡ ಕೊಡ್ತಾ ಇಲ್ಲ ಅಂತ ಅಳನ್ನ ತೋಡ್ಕೊಂಡಿದ್ರು. ಆ ಅಳಲನ್ನ ಆಲಿಸಿದಂತಹ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಇದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಡಬೇಕಾಗಿತ್ತು. ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಶಾಸಕರ ಜೊತೆ ಒಡನಾಟ ಹೇಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ಹೈಕಮಾಂಡ್ ನಾಯಕರಿಗೆ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿ ಆಗಿದ್ದು ಊಹಿಸಲಾಗದಷ್ಟು ದೂರಿನ ಸುರಿಮಳೆಯನ್ನ ಶಾಸಕರುಗಳು ಸಚಿವರ ಮೇಲೆ ಕೊಟ್ಟಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಸಚಿವರ ಅಂದ್ರೆ ಒಂದು 8 ರಿಂದ 10 ಜನ ಸಚಿವರ ಜೊತೆ ಬಿಗ್ ಮೀಟಿಂಗ್ ಅನ್ನ ಚರ್ಚೆಯನ್ನ ಮಾಡಲಿದ್ದಾರೆ. ಅತಿ ಹೆಚ್ಚಾಗಿ ದೂರು ದುಮ್ಮಾನ ಇರುವಂತಹ ಸಚಿವರ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇವತ್ತು ಮತ್ತೆ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. 15 ಜಿಲ್ಲೆಗಳ ಉಸ್ತುವಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದು ಪ್ರತಿಯೊಬ್ಬ ಸಚಿವರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ. ಅಂದ್ರೆ ಈಗಾಗಲೇ ಸಚಿವ ಸ್ಥಾನದ ವಿಚಾರಕ್ಕೆ, ಸಚಿವ ಸಂಪುಟ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆಲೋಚನೆಯನ್ನ ಮಾಡ್ತಾ ಇದೆ. ಯಾರು ಆಕ್ಟಿವ್ ಆಗಿಲ್ವೋ ಅಂತಹ ಸಚಿವರಿಗೆ ಕೋಕ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶಾಸಕರುಗಳ ಈ ದೂರು ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ಸಾಕಷ್ಟು ರೀತಿಯಲ್ಲಿ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ. ಸೊ ಹಾಗಾಗಿ ಕ್ಯಾಬಿನೆಟ್ ಸರ್ಜರಿಗೆ ಮಹತ್ವವನ್ನ ಪಡೆದುಕೊಳ್ಳಲಿದೆ ಈ ಒಂದು ಸಭೆ. ನಾನು ಮೊದಲೇ ಹೇಳಿದ ಹಾಗೆ ಸಚಿವ ಸಂಪುಟದ ಬದಲಾವಣೆ ವಿಚಾರ ಸುರ್ಜೇವಾಲಾ ಅವರ ಕೊಟ್ಟ ವರದಿಯ ಮೇಲೆ ನಿಂತಿರುತ್ತೆ. ಅವರ ಭವಿಷ್ಯಗಳು ಯಾರಿಗೆ ಕೋಕ್ ಕೊಡ್ಲಾಗುತ್ತೆ ಅನ್ನುವಂಥದ್ದೇ ಸದ್ಯ ಪ್ರಶ್ನೆ. ಯಾವೆಲ್ಲ ಸಚಿವರ ಮೇಲೆ ಶಾಸಕರು ದೂರನ್ನ ಕೊಟ್ಟಿರಬಹುದು, ಅಂತಹ ಸಚಿವರಿಗೆ ಚಾಟಿ ಬೀಸಲಿದ್ದಾರೆ ಸುರ್ಜೇವಾಲಾ ಅವರು. ಮುಲಾಜಿಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ. ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವವರಿಗೆ ಕೋಟ್ ಕೊಡ್ಲಾಗುತ್ತಾ? ಹಾಗಿದ್ರೆ ನೋಡಿ, ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಗ್ಯಾರಂಟಿ ಮುಖಾಂತರವಾಗಿ ಬಹುಮತವನ್ನ ಗಳಿಸಿ ಅಧಿಕಾರಕ್ಕೆ ಬಂದಿದೆ. ಸರ್ಕಾರವನ್ನ ನಡೆಸೋದಕ್ಕೆ ಮುಂದಾಗಿದೆ. ಕಳೆದುಕೊಂಡಿದ್ದಂತಹ ಸ್ಥಾನವನ್ನ ಮರಳಿ ಪಡೆದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಜನರ ಮನವೊಲಿಕೆಯಲ್ಲಿ ತೊಡಗಬೇಕಾಗಿರುವಂತಹ ಕಾಂಗ್ರೆಸ್ ಕೇವಲ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಆಗರವನ್ನೇ ತಲೆ ಮೇಲೆ ಹೊತ್ಕೊಂಡು ಬಿಟ್ಟಿದೆ. ಜನರಿಂದ ಒಂದು ಉತ್ತರವೂ ಕೂಡ ಸರ್ಕಾರದ ಪರವಾಗಿ ಬರ್ತಾ ಇಲ್ಲ. ಸರ್ಕಾರವನ್ನ ಟೀಕಿಸೋ ರೀತಿಯಲ್ಲೇ ಜನರು ಸಿಡಿದೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಶಾಸಕರುಗಳಿಗೂ ಕೂಡ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲ ಸಚಿವರುಗಳಿಂದ ಅಂತಂದ್ರೆ ಶಾಸಕರುಗಳು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ಸಮಾಧಾನ ಮಾಡಬೇಕಾಗಿತ್ತು ಹೈಕಮಾಂಡ್ ನಾಯಕರು. ಹಾಗಾಗಿ ಎಲ್ಲೋ ಒಂದು ಕಡೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದ್ರು. ಪ್ರತಿಯೊಬ್ಬ ಶಾಸಕರನ್ನ ಒಬ್ಬೊಬ್ಬರನ್ನೇ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನ ಪಡೆದ್ರು. ಅದರ ಜೊತೆಗೆ ಲಿಖಿತ ರೂಪದಲ್ಲಿ ಬರವಣಿಗೆಯ ಮುಖಾಂತರವಾಗಿ ಸಚಿವರ ಮೇಲಿನ ಅಸಮಾಧಾನವನ್ನ ಪಡೆದುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು. 1-2 ಸುತ್ತಿನ ಮಾತುಕತೆ ಆಯ್ತು ದೆಹಲಿಯಲ್ಲಿ. ಅದಾದ ನಂತರವಾಗಿ ಈಗ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ಬೇಕಲ್ವಾ, ಮತ್ತೆ ವಾಪಸ್ ಸುರ್ಜೇವಾಲಾ ಅವರು ಬರ್ತಿದ್ದಾರೆ. ಬರೀ ಕ್ಲಾಸ್ ಅಷ್ಟೇ ತೆಗೆದುಕೊಳ್ತಾರಾ, ಇಲ್ಲ ಸಚಿವ ಸಂಪುಟದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆ ಅತಿ ಹೆಚ್ಚಾಗಿ ಕಂಪ್ಲೇಂಟ್ ಇದೆಯೋ ಅಂತ ಸಚಿವರಿಗೆ ಕೋಕ್ ಕೊಡ್ಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಇದೆಲ್ಲವೂ ಕೂಡ ಸುರ್ಜೇವಾಲಾ ಅವರ ಕೊಟ್ಟ ವರದಿ ಮೇಲೆ ನಿಂತಿರುತ್ತೆ. ಸಚಿವರ ಭವಿಷ್ಯ, ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವ ಭರಾಟೆಯಲ್ಲಿ ಕೆಲವೊಂದಿಷ್ಟು ಜನರು ತೊಡಗ್ತಾ ಇದ್ದಾರೆ. ಯಾಕಂದ್ರೆ ಲೀಸ್ಟ್ ನಲ್ಲಿ
ಯಾರ್ಯಾರ ಹೆಸರಿದೆ ಅನ್ನುವಂಥದ್ದನ್ನ ಕೂಡ ಕೆಲವೊಂದಿಷ್ಟು ಜನ ತಿಳಿದಿರುತ್ತೆ. ಹಾಗಾಗಿ ಸದ್ಯಕ್ಕೆ ಇವತ್ತಿನ ಉಸ್ತುವಾರಿ ಸಚಿವರುಗಳ ಜೊತೆ ನಡುವಿನ ಆ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಜೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೂಪಾ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಶಾಸಕರುಗಳ ಅಳಲನ್ನ, ಅಸಮಾಧಾನವನ್ನ ಲಿಖಿತ ರೂಪದಲ್ಲಿ ದೆಹಲಿಗೆ ತೆಗೆದುಕೊಂಡು ಹೋದ ಸುರ್ಜೇವಾಲಾ ಅವರು ಇವತ್ತು ಮತ್ತೆ ವಾಪಸ್ ಆಗ್ತಿದ್ದಾರೆ. ಅದು ಕೂಡ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಕೆರಳಿಸಿದೆ ಇವತ್ತಿನ ಈ ಒಂದು ಸಭೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂತ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರ ಒಂದಿಷ್ಟು ಸಮಸ್ಯೆಗಳನ್ನ, ಅವರ ದೂರುಗಳನ್ನ, ಅವರ ದುಃಖ ದುಮ್ಮಾನಗಳನ್ನು ಕೂಡ ಆಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಶಾಸಕರು ಸರ್ಕಾರದ ವಿರುದ್ಧ ಮತ್ತು ಪಕ್ಷದ ವಿರುದ್ಧವಾಗಿ ಕೂಡ ಕೆಲವಷ್ಟು ಹೇಳಿಕೆಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಶಾಸಕರ ಅಸಮಾಧಾನ ಏನು, ಅವರ ಈ ಒಂದು ಸರ್ಕಾರದ ವಿರುದ್ಧವಾಗಿ ಹೇಳ್ತಕ್ಕಂಥ ಹೇಳಿಕೆಗಳ ಕಾರಣ ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲಿ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವ್ರನ್ನ ರಾಜ್ಯಕ್ಕೆ ಶಾಸಕರ ಜೊತೆ 1-to-1 ಸಭೆ ಮಾಡ್ಲಿಕ್ಕೂ ಕೂಡ ಕಳಿಸಿದ್ರು. ಅದರಂತೆ 2 ಹಂತದಲ್ಲಿ 100ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಶಾಸಕರ ಒಂದಿಷ್ಟು ಸಮಸ್ಯೆಗಳೇನು, ಅವರ ಆರೋಪಗಳು ಯಾರ ಮೇಲೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಂಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಶಾಸಕರು ಸಚಿವರ ವಿರುದ್ಧವಾಗಿ ಕೂಡ ಅವರ ಒಂದು ಆರೋಪಗಳನ್ನ ಸಲ್ಲಿಸಿರ್ತಕ್ಕಂಥದ್ದು. ಅವರ ಕ್ಷೇತ್ರಗಳ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಸಚಿವರು ತಮ್ಮ ಒಂದಿಷ್ಟು ಪತ್ರಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತೆ ಹಿರಿಯ ಶಾಸಕರು ಬಂದಂತ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೆ ಯಾವುದೇ ರೀತಿ ಬೆಲೆಯನ್ನು ಕೂಡ ಕೊಡೋದಿಲ್ಲ ಅನ್ನುವಂತಹ ಕೆಲವೊಂದಿಷ್ಟು ವಿವಿಧ ರೀತಿಯ ಆರೋಪಗಳನ್ನು ಕೂಡ ಮುಂದಿಟ್ಟಿದ್ರು. ಅದರಂತೆ ಇದೀಗ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆ ಮುಗಿಸಿ ಇವತ್ತು ಇಂದಿನ ಅಂದ್ರೆ 1 ವಾರಗಳ ಕಾಲ ಮತ್ತೆ ಸಚಿವರ ಜೊತೆ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವೆಲ್ಲ ಸಚಿವರ ಮೇಲೆ ಆರೋಪಗಳನ್ನ ಶಾಸಕರು ಮಾಡಿದರೆ ಆ ಒಂದು ಸಚಿವರಿಗೆ ಸುರ್ಜೇವಾಲಾ ಅವರು 1-to-1 ಸಭೆ ನಡೆಸುವ ಮುಖಾಂತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಆಗ್ಬೇಕು ಅನ್ನುವಂತಹ ಕೆಲವೊಂದಿಷ್ಟು ಸೂಚನೆಗಳನ್ನ ಮತ್ತೆ ಸಲಹೆಗಳನ್ನು ಕೂಡ ಸಚಿವರಿಗೆ ನೀಡಲಿದ್ದಾರೆ. ಮತ್ತೆ ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಯಶಸ್ವಿ ಆಗ್ಬೇಕಾದ್ರೆ ಸಚಿವರು ತಮ್ಮ ಇಲಾಖಾವಾರು ಕಾರ್ಯ ಚಟುವಟಿಕೆ ಕೂಡ ಹೆಚ್ಚಾಗಿ ಮಾಡ್ಬೇಕು, ಪ್ರಗತಿ ಸಾಧಿಸಬೇಕು, ಜನರಿಗೆ ತಲುಪುವಂತಹ ಪ್ರಯತ್ನ ಆಗ್ಬೇಕು. ಬಜೆಟ್ ನಲ್ಲಿ ಏನೇ ಘೋಷಣೆ ಮಾಡಿದ್ರು ಸಹಿತ ಅವುಗಳನ್ನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಸಚಿವರು ಮತ್ತು ಅವರ ಇಲಾಖೆಯಿಂದ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ತಮ್ಮ ಕಾರ್ಯವೈಖರಿ ಸರ್ಕಾರದ ಒಂದು ಆಡಳಿತಕ್ಕೆ ಬಹುಮುಖ್ಯ ಅನ್ನುವಂಥದ್ದನ್ನ ತಿಳಿಪಡಿಸುವಂತಹ ಪ್ರಯತ್ನ ಮಾಡಬಹುದು. ಇನ್ನು ಪ್ರಮುಖವಾಗಿ ಕೆಲವಷ್ಟು ಸಚಿವರು ಭ್ರಷ್ಟಾಚಾರದ ಆರೋಪ, ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೂಡ ಇರುವಂತವ್ರು ಇಲಾಖೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಶಾಸಕ ಆರೋಪ ಮಾಡಿದ್ದಾರೆ. ಅಂತಹ ಸಚಿವರನ್ನು ಕೂಡ ಕರೆಸಿ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಇದೆ. ಈ ಒಂದು ಸಭೆ ಪ್ರಮುಖವಾಗಿ ರೂಪ ಸಚಿವರಿಗೆ ಎಲ್ಲೋ ಒಂದು ಕಡೆ ಆತಂಕ ಕೂಡ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಚಿವ ಸಂಪುಟ ಸರ್ಜರಿ ಆಗ್ಬೇಕು ಅನ್ನುವಂತಹ ಕೂಗು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದೀಗ ಸಚಿವರ ಜೊತೆ ಸಭೆ ನಡೆಸುವ ಮುಖಾಂತರ ಈ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ನಾಯಕರಿಗೆ ಸುರ್ಜೇವಾಲಾ ಅವರು ಕೂಡ ಸಲ್ಲಿಸಲಿದ್ದಾರೆ. ಈ ಒಂದು ಸಭೆ, ಈ ಒಂದು ಸುರ್ಜೇವಾಲಾ ಅವರ ರಿಪೋರ್ಟ್ ಕಾರ್ಡ್ ಏನಿದೆ, ಇದು ಸಚಿವ ಸಂಪುಟ ಸರ್ಜರಿ ಆಗುವಂತಹ ಸಂದರ್ಭದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಯಾವೆಲ್ಲ ಸಚಿವರ ಮೇಲೆ ಒಂದಿಷ್ಟು ದೊಡ್ಡ ಆರೋಪ ಪಟ್ಟಿ ಇದೆ, ಆ ಒಂದು ಸಚಿವರಿಗೆ ಎಲ್ಲ ಒಂದ್ ಕಡೆ ಸಚಿವ ಸಂಪುಟದಿಂದ ಕೈ ಬಿಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಸಚಿವರ ಜೊತೆ ನಡೆಸುವಂತಹ ಸಭೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸಿದೆ ರೂಪಾ.